ನಮಸ್ಕಾರ ರೀ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರೀತಿಯ PU ಮೀಡಿಯಾ 23 ಯೂಟ್ಯೂಬರ್. ಇವತ್ತು ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಂಶಿ ಗ್ರಾಮದೊಳಗೆ ಮೊನ್ನೆ ಕ್ರೀಡೆಗಳು ಇದ್ದು ಆ ಕ್ರೀಡೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ನಮ್ಮ PU ಮೀಡಿಯಾ 23 ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಒಂದು ಸಲ್ಯೂಟು. ಹಾಗೆ ಈ ಶಾಲೆಯ ಹೆಸರು ಏನಪ್ಪ ಅಂತಂದ್ರೆ ಶ್ರೀಮತಿ ಗದಗೆಮ್ಮ ಅಂದಾನೆಪ್ಪ ಉಪ್ಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಸಂಶಿ. ಈ ಶಾಲೆಗೆ ಶಾರ್ಟ್ಕಟ್ ನೇಮಲ್ಲಿ HPKJ ಸ್ಕೂಲ್ ಅಂತ ಕರೆಯಲ್ಪಡುತ್ತದೆ. ನನಗನಿಸಿದ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ ಪ್ರಕಾರ ಕ್ರೀಡೆಯಲ್ಲಿ ಗಂಡು ಮಕ್ಕಳು ಉತ್ತಮ ಸ್ಥಾನದೊಳಗೆ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಸುಳ್ಳು ಅಂತ HPKJ ಶಾಲೆಯ ಹೆಣ್ಣು ಮಕ್ಕಳು ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ PU ಮೀಡಿಯಾ 23 ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಈ ಊರಿನ ಸಮಾಜ ಹಿರಿಯರು ಹಾಗೂ ಸಾರ್ವಜನಿಕರ ಕಡೆಯಿಂದ ಎಲ್ಲ ವಿದ್ಯಾರ್ಥಿನಿಗಳಿಗೆ ಒಂದು ಹ್ಯಾಂಡ್ಸ್ ಆಫ್. ನೋಡಿ, ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ ಬರೀ ಓದಿದ್ರೇ ದೊಡ್ಡ ಸಾಧನೆ, ನಾನು ದೊಡ್ಡ ಓದಿ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಬೇರೆ ಇತರೆ ಯಾವುದೇ ಆಗಲಿ, ಆದರೆ ಅದು ಮಾತ್ರ ಸಾಧನೆ ಅಂತೆ, ಆಟ ಆಡಿದ್ರೆ ಅಲ್ವಂತೆ. ಗುರು ಹೇಳ್ತೀನಿ ಕೇಳು, ನೀನು ಆಟ ಆಡೋದ್ರಲ್ಲಿ ಸಾಧನೆ ಅನ್ನೋದು ಇದ್ದೇ ಇದೆ, ನೀನು ಪಾಠ ಓದೋದ್ರಲ್ಲೂ ಸಾಧನೆ ಅನ್ನೋದು ಇದ್ದೇ ಇದೆ. ಸಾಧನೆ ಅಂದರೆ ಬರೀ ಆಟ ಆಡೋದ್ರಲ್ಲಷ್ಟೇ ಸಾಧನೆ ಅಲ್ಲ, ಬರೀ ಓದೋದ್ರಲ್ಲಷ್ಟೇ ಸಾಧನೆ ಅಲ್ಲ, ನೀನು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಒಂದು ಸಾಧನೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಹುಡುಕ್ತಾ ಹೋಗಬೇಕು. ಆದರೆ ದಯವಿಟ್ಟು ಎಲ್ಲ ಮಕ್ಕಳ ಪಾಲಕರಿಗೆ ತಿಳಿಸೋದೇನೆಂದರೆ, ದಯವಿಟ್ಟು ಎಲ್ಲರೂ ನಿಮ್ಮ ಬರೀ ಮಕ್ಕಳಿಗೆ ಬರೀ ಓದೋದನ್ನು ಮಾತ್ರ ಹೇಳ್ಕೊಡೋದಲ್ಲ, ಆಟ ಆಡೋದ್ರ ಬಗ್ಗೆನೂ ಸ್ವಲ್ಪ ಗಮನವನ್ನು ತಿಳಿಸಿ. ಕ್ರೀಡೆಗಳಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ನಾಳೆ ಮುಂದೊಂದು ದಿನ ನಿಮ್ಮ ಮಕ್ಕಳು ಆ ಹೆಸರಲ್ಲಿ ಇರೋಕೆ ಇಷ್ಟಪಡಿ. ಇನ್ನು ಈ ಹೆಣ್ಣು ಮಕ್ಕಳು ಮಾತ್ರ ಈ ಪ್ರಶಸ್ತಿಗಳನ್ನು ಗೆದ್ದಿಲ್ಲ, ಗಂಡು ಮಕ್ಕಳು ಸಹಿತನೂ ಗೆದ್ದಿದ್ದಾರೆ. ಅದರಲ್ಲಿ MCS ಸ್ಕೂಲಿನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹಾಗೂ ಎರೇಬುದಿಹಾಳದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹಾಗೂ ಪಶುಪತಿ ಹಾಳದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದು ಪ್ರೈಮರಿ ಆಟಗಳು ಮಾತ್ರ ಇತ್ತು. ಹೈಸ್ಕೂಲ್ ಆಟಗಳು ಮೊದಲಿಗೆ ಮುಗಿದಿತ್ತು, ಆದರೆ ಅದರ ವಿಡಿಯೋ ಮಾಡಿಲ್ಲ, ಸಾರಿ. ಬಟ್ ಈ ಪ್ರೈಮರಿ ವಿಡಿಯೋನ ಯಾಕೆ ಮಾಡಿದೆಪ್ಪ ಅಂತಂದರೆ, ಸಣ್ಣ ವಯಸ್ಸಿನಲ್ಲಿ ಆಟ ಆಡಿ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದ್ರಲ್ಲ, ಅದೊಂದು ಹೆಮ್ಮೆಯ ವಿಚಾರ. ಅದಲ್ಲದೆ ಬರೀ ಶಾಲೆಯೇ ನಮ್ಮೂರಿನ ಶಾಲೆ ಕೀರ್ತಿ ತರೋದು ಅಷ್ಟೇ ಅಲ್ಲದೆ ಇಡೀ ಊರಿನ ಕೀರ್ತಿಯನ್ನೇ ತಂದಿರತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ರಿಯಲಿ ಹ್ಯಾಂಡ್ಸ್ ಆಫ್. ದಯವಿಟ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆದಷ್ಟು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ. ಅದರಿಂದ ಮತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಮಾಡೋಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕನನ್ನು ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ. ಅದೇ ರೀತಿ ಒಂದು ಲೈಕನ್ನು ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಲೈಕ್ ಕೊಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಹೋಗಿ ಸ್ನೇಹಿತರೆ. ಶಾರ್ಟ್ ಆಗಿ ಒಂದು ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಓಡುವಾಗ ಅವನ್ನ ಅಡ್ಗಲ್ಲ ಕೆಡவோರು ತುಂಬ ಜನನೇ ಇರ್ತಾರೆ. ಆದರೆ ಅವ್ರು ಕೆಡುವುದ್ರು ಅಂತ ನಾವು ಅಲ್ಲೇ ಬಿದ್ದರೆ ನಮ್ಮ ಮೇಲೇ ಹತ್ತು ಹೋಗ್ಬಿಡ್ತಾರೆ. ನಾವು ಓಡುವಾಗ ಯಾರೋ ಎಷ್ಟು ಅಡ್ಗಲ್ ಹಾಕಿ ಕೆಡವುದ್ರು ನಮ್ಮ ಗುರಿ ಕಡೆ, ನಮ್ಮ ಗಮನದ ಕಡೆ ನಮ್ಮದು ಶ್ರದ್ಧೆ ಅನ್ನೋದು ಇರಬೇಕು. ನೀನು ಸಾಧಿಸಬೇಕು ಅಂತ ನಿನ್ನ ತಲೆಯಲ್ಲಿದ್ದರೆ ಮುಂದೊಂದಿನ ಎಂಥದೇ ಕಷ್ಟ ಬಂದ್ರೂ ನೀನು ಸಾಧಿಸ್ತೀಯ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಮಸ್ಕಾರ.